ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳೆಂದರೆ ಅದು ರಾಮಾಯಣ ಮಹಾಭಾರತ. ನಿಜವಾಗಲೂ ಈ ಪುಸ್ತಕಗಳು ಒಬ್ಬ ವ್ಯಕ್ತಿ ಮಧ್ಯಮದಿಂದ ಉತ್ತಮನಾಗಲು ಯಾವ ಗುಣಗಳನ್ನು ಹೊಂದಿರಬೇಕು ಎಂಬ ಮಾರ್ಗದರ್ಶನಗಳನ್ನು ಈ ಎರಡು ಪವಿತ್ರ ಗ್ರಂಥಗಳು ಮಾಡ್ತವೆ. ಕೆಲವರು ರಾಮಾಯಣ ಮಹಾಭಾರತವನ್ನು ಕಾಲ್ಪನಿಕ ಕತೆ ಎಂದು ಹೇಳ್ತಾರೆ. ಆದರೆ ಹಿಂದೆ ಮಹಾಭಾರತ ಹಾಗೂ ರಾಮಾಯಣದ ಕಥೆಗಳು ನಿಜವಾಗಿ ನಡೆದಿತ್ತು ಎಂಬುದಕ್ಕೆ ಈಗಲೂ ಹಲವಾರು ಸಾಕ್ಷಿಗಳು ನಮಗೆ ಸಿಗ್ತಾ ಹೋಗ್ತವೆ. ಅದಕ್ಕೆ ಪ್ರಮುಖ ಸಾಕ್ಷಿ ದ್ವಾರಕ ನಗರ. ಈ ದ್ವಾರಕ ನಗರ ಈಗಲೂ ಇದೆ, ಆದರೆ ಆಳ ಸಮುದ್ರದಲ್ಲಿ ಮುಳುಗಿ ಹೋಗಿದೆ. ಶ್ರೀಕೃಷ್ಣನ ಕರ್ಮಭೂಮಿ ದ್ವಾರಕದಲ್ಲಿ 4000 ವರ್ಷಗಳ ರಹಸ್ಯವನ್ನು ಅರಿಯಲು ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ತಂಡ ಅರಬ್ಬಿ ಸಮುದ್ರದ ದ್ವಾರಕ ಕರಾವಳಿಯಲ್ಲಿ 2ನೇ ಬಾರಿಗೆ ಧುಮುಕಿದೆ. ಈ ಬಗ್ಗೆ ಮಾಹಿತಿಯನ್ನು ನೀಡ್ತೀವಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಕಳೆದ ವರ್ಷ ಇದೇ ಸಮಯದಲ್ಲಿ ಪ್ರಧಾನಿ ಮೋದಿ ಆಳವಾದ ನೀರಿನಲ್ಲಿ ಸ್ಕೂಬಾ ಡೈವ್ ಮಾಡಿ ದ್ವಾರಕಾಧೀಶ ದೇವಾಲಯಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸಿದರು. ನಂತರ ದೈವಿಕ ಅನುಭವ ಎಂದು ಕೂಡ ಬಣ್ಣಿಸಿದರು. ಈ ಜಾಗದಲ್ಲಿ ಸುಮಾರು 2 ದಶಕಗಳ ಹಿಂದೆ ಈ ರೀತಿಯ ಮೈ ಜುಮ್ಮೆನಿಸುವ ಸಾಹಸಕ್ಕೆ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಮುಂದಾಗಿತ್ತು. ಇಲಾಖೆಯು ಆಳ ಸಮುದ್ರದ ಮುಳುಗು ಮತ್ತು ಈಜು ತಜ್ಞರ ತಂಡ ಮತ್ತೊಮ್ಮೆ ಅರಬ್ಬಿ ಸಮುದ್ರದ ಗುಜರಾತ್ ಕರಾವಳಿಯ ಸಮುದ್ರಕ್ಕೆ ಧುಮುಕಿದೆ. ಈ ಸಾಹಸದ ಹಿಂದಿನ ಉದ್ದೇಶ 4000 ವರ್ಷಗಳ ಹಳೆಯ ನಗರವೆಂದೇ ಪುರಾಣದಲ್ಲಿ ಉಲ್ಲೇಖವಾಗಿರುವ ದ್ವಾರಕ ನಗರದ ಶ್ರೀಮಂತಿಕೆ ಮತ್ತು ನೀರೊಳಗೆ ಇತಿಹಾಸವಾಗಿರುವ ಭಾರತದ ಭವ್ಯ ಪುರಾಣದ ಪರಂಪರೆಯನ್ನು ಸಂರಕ್ಷಣೆ ಮಾಡುವುದಾಗಿದೆ. 1979ರಿಂದ 80ರ ಇಸವಿಯಲ್ಲಿ ಒಂದು ತಂಡ ಈ ಪ್ರಯತ್ನವನ್ನು ಮಾಡಿತ್ತು. ಶ್ರೀಕೃಷ್ಣನ ಪ್ರಾಚೀನ ನಗರ ದ್ವಾರಕದ ಸಮುದ್ರದ ಗರ್ಭದಲ್ಲಿ ಏನೇನು ಅಚ್ಚರಿ ಕಾದಿದೆ, ಏನೇನು ರಹಸ್ಯಗಳನ್ನು ತುಂಬಿಕೊಂಡಿದೆ ಎನ್ನುವ ಮಹಾನ್ ಶೋಧ ಕಾರ್ಯಕ್ಕೆ ASI ಇಲಾಖೆ ಮುಂದಾಗಿದೆ. 2 ದಶಕಗಳ ಹಿಂದೆ ಸಮುದ್ರದ ಆಳಕ್ಕೆ ಇಳಿದಾಗ 560 ಮೀಟರ್ ಉದ್ದದ ಗೋಡೆ ಪತ್ತೆಯಾಗಿತ್ತು. ಶ್ರೀಕೃಷ್ಣನ ಕರ್ಮಭೂಮಿ ಎಂದೇ ಬಿಂಬಿತವಾಗಿರುವ ದ್ವಾರಕದ ಹಿಂದಿನ ಆಕರ್ಷಣೆ ರಹಸ್ಯ ಏನು ಎನ್ನುವುದನ್ನು ತಿಳಿಯುವ ಉದ್ದೇಶದಿಂದ MR ರಾವ್ ಅವರ ತಂಡ ಸಮುದ್ರದಾಳದಲ್ಲಿ ಶೋಧವನ್ನು ನಡೆಸಿತ್ತು. ಪತ್ತೆಯಾದ ಗೋಡೆಗಳು ಕ್ರಿಸ್ತಪೂರ್ವ 1528ರಿಂದ 3000ವರೆಗಿನ ಅವಧಿಯದ್ದು ಎಂದು ಅಧಿಕಾರಿಗಳು ಹೇಳಿದರು. ಈಗ ಮತ್ತೆ ದ್ವಾರಕಾ ಕರಾವಳಿಯ ಮತ್ತು ಓಕಾ ಕರಾವಳಿ ದ್ವೀಪದಿಂದ ಶೋಧ ಕಾರ್ಯ ಆರಂಭಗೊಂಡಿದೆ. ಈ ಭಾಗದ ಉತ್ಖನನ ಮತ್ತು ಅಧ್ಯಯನವನ್ನು 2005 ಮತ್ತು 2007ರ ನಡುವೆ ನಡೆಸಲಾಗಿತ್ತು. ಗುಜರಾತಿನ ಕಚ್ ಭಾಗದ ಪಂಚಕುಯಿ ಕರಾವಳಿ ಭಾಗದಲ್ಲಿ ದ್ವಾರಕ ನಗರ ಮುಳುಗಿದೆ ಎಂದು ನಂಬಲಾಗಿದೆ. ಹಾಗಾಗಿ ದ್ವಾರಕೆಯ ಬೆನ್ನತ್ತಿ ಪುರಾತತ್ವ ಇಲಾಖೆಯು ಉತ್ಖನನ ಮಾಡಿದರು. ಇಲಾಖೆಯ ಅಂಡರ್ ವಾಟರ್ ತಂಡ 1980ರ ದಶಕದಿಂದಲೂ ಸಮುದ್ರದ ಪುರಾತತ್ವ ಸಂಶೋಧನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ. 5 ಸದಸ್ಯರ ತಂಡ ಈಗಾಗಲೇ ಅಂದರೆ ಫೆಬ್ರವರಿ 18ರಂದು ಆಳ ಸಮುದ್ರಕ್ಕೆ ಇಳಿದಿತ್ತು. ಪ್ರೊಫೆಸರ್ ಅಲೋಕ್ ತ್ರಿಪಾಠಿ ಅವರ ನೇತೃತ್ವದಲ್ಲಿನ 5ರ ತಂಡದಲ್ಲಿ 3 ಮಹಿಳೆಯರು ಕೂಡ ಇದ್ದಾರೆ. ಗುಜರಾತ್ನ ಜಾಮ್ನಗರದ ಅರಬ್ಬಿ ಸಮುದ್ರದಲ್ಲಿ ಸುಮಾರು 150 ಅಡಿ ಆಳದಲ್ಲಿ ಈ ದ್ವಾರಕ ನಗರವಿದೆ. ದ್ವಾರಕ ನಗರವನ್ನು ಹಿಂದೂಗಳ 7 ಪವಿತ್ರ ನಗರ ಎಂದು ಪುರಾಣದಲ್ಲಿ ಉಲ್ಲೇಖವಾಗಿದೆ. ಮಥುರಾ ತೊರೆದ ನಂತರ ಶ್ರೀಕೃಷ್ಣ ದ್ವಾರಕ ನಗರವನ್ನು ನಿರ್ಮಿಸಿದ ಎನ್ನುವುದು ನಂಬಿಕೆ ಇದೆ. ದ್ವಾರಕ ನಗರ ಸಮುದ್ರದಲ್ಲಿ ಮುಳುಗಿದ ನಂತರ ಕಲಿಯುಗ ಆರಂಭವಾಯಿತು ಅಂತ ಹೇಳಿ ಬಿಂಬಿತವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಫೆಬ್ರವರಿ 25, 2024ರಂದು ಸ್ಕೂಬಾ ಡೈವ್ ಮೂಲಕ ಸಮುದ್ರದಾಳಕ್ಕೆ ಹೋಗಿ ದ್ವಾರಕ ನಗರದ ದರ್ಶನವನ್ನು ಮಾಡಿದರು. ಆಳ ಸಮುದ್ರದಲ್ಲಿ ದ್ವಾರಕೆಯನ್ನು ನೋಡಿ ವಿಕಸಿತ ಭಾರತದ ನನ್ನ ಸಂಕಲ್ಪ ಇನ್ನಷ್ಟು ಸದೃಢಗೊಂಡಿದೆ ಅಂತ ಹೇಳಿದರು. ಶ್ರೀಕೃಷ್ಣ ನಿರ್ಮಿಸಿದ ದ್ವಾರಕ ನಗರ ಹಿಂದೂಗಳ ಪಾಲಿಗೆ ಬಹಳ ಪವಿತ್ರವಾದಂಥ ಜಾಗ. ಇದರ ಸಂಸ್ಕೃತಿ ಮತ್ತು ಐತಿಹಾಸಿಕ ಸಾಕ್ಷಿಗಳನ್ನು ಸಂಗ್ರಹಿಸುವ ASI ಇಲಾಖೆಯ ಮಹಾನ್ ಶೋಧದ ಸಾಹಸಕ್ಕೆ ಶ್ರೀಕೃಷ್ಣನ ಅನುಗ್ರಹವಿರಲಿದೆ ಎನ್ನುವುದು ಕೆಲವು ದಿನಗಳಲ್ಲೇ ಗೊತ್ತಾಗಲಿದೆ. ದ್ವಾರಕ ಎಂದರೆ ಅರ್ಥವೇನು? ದ್ವಾರಕವೆಂಬುದು ಸಂಸ್ಕೃತದ ದ್ವಾರ್ ಎಂಬ ಪದದಿಂದ ಬಂದಿದೆ. ದ್ವಾರ್ ಎಂದರೆ ಬಾಗಿಲು. ಇದು ಬ್ರಹ್ಮನ ಬಾಗಿಲು ಎಂದು ಕರೆಯಲಾಗುವುದು. ಈ ದ್ವಾರಕ ಶ್ರೀಕೃಷ್ಣನ ಸ್ಥಳವಾಗಿದ್ದು ಹಲವು ಅದ್ಭುತ ಧಾರ್ಮಿಕ ರಹಸ್ಯಗಳನ್ನು ಹೊಂದಿದ ಸ್ಥಳವಾಗಿದೆ. ದ್ವಾರಕದ ಶ್ರೀಕೃಷ್ಣನಲ್ಲಿ 2 ದ್ವಾರಗಳಿವೆ. ಗೋಮತಿ ನದಿಯ ಸಮುದ್ರದೆಡೆಗೆ ಹರಿದು ಸೇರುವ ಸಂಗಮ್ ಈ ದೇವಾಲಯದಲ್ಲಿ ಕಾಣಬಹುದು. ಈ ದ್ವಾರಕದಲ್ಲಿ ವಾಸುದೇವ, ದೇವಕಿ, ಬಲರಾಮ, ರೇವತಿ, ಸುಭದ್ರ, ರುಕ್ಮಿಣಿ, ಜಾಂಬುವತಿ ಹಾಗೂ ಸತ್ಯಭಾಮರ ಮೂರ್ತಿಗಳು ಈ ದ್ವಾರಕದಲ್ಲಿದೆ. ಈ ಬಗ್ಗೆ ಇನ್ನೂ ಕೂಡ ಸಂಶೋಧನೆಗಳು ನಡೆಯುತ್ತಿರುವುದು ಖುಷಿಯ ವಿಚಾರ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.